ನಾನು ನಿಮ್ಮ ನಾಯಕ. ನಾನು ಎಂದಿನಂತೆ ಮತ್ತೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ತೊರೆಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ. ತೊರೆಹಳ್ಳಿಯಲ್ಲಿ ಗುಬ್ಬಿ ತಾಲೂಕಿನ ಮತ್ತಿಘಟ್ಟ ಗ್ರಾಮದ ದೇವರು ಮೂಲ ದೇವರಾದರೆ ತೊರೆಹಳ್ಳಿಯಲ್ಲಿ ಉತ್ಸವ ಮೂರ್ತಿಯನ್ನು ಮಾಡಿಕೊಂಡು ಇಲ್ಲಿ ಜನ ಆಚರಣೆ ಮಾಡುವಂಥದ್ದು. ಇಲ್ಲೂ ಕೂಡ ನಾಯಕ ಸಮುದಾಯದ ಮುಚ್ಚುಳರ ಬೆಳಗಿನವರು ಈ ಆಚರಣೆ ಮಾಡ್ಕೊಂಡು ಬರ್ತಾರೆ. ಬನ್ನಿ ಆ ದೇವರನ್ನು ತೋರಿಸ್ತೀನಿ, ಹಾಗೆ ಇಲ್ಲಿಯ ಪೂಜಾರಿಗಳನ್ನು ಮಾತಾಡಿಸ್ತೀನಿ. ಹೇಗೆಲ್ಲ ಉತ್ಸವ ಆಚರಣೆಗಳು ಕುಮಾರರಾಮನ ಹೆಸರಲ್ಲಿ ಮಾಡ್ಕೊಂಡು ಬರ್ತಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ರಮೇಶ್ ಅಂತ ಸ್ನೇಹಿತರೆ, ನನ್ನ ಜೊತೆ ಈಗ ಕುಮಾರರಾಮನನ್ನ ಹೊತ್ತು ಮೆರೆಸ್ತಕ್ಕಂಥ ರಮೇಶ್ ಅನ್ನೋರು ಇದ್ದಾರೆ. ಇವ್ರ ಹೆಸರು ಕೂಡ ಕುಮಾರರಾಮನ ಹೆಸರು ರಾಮ ಅಂತಾನೆ ಕರೆದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ವರ್ಷಕ್ಕೊಮ್ಮೆ ನೀವು ಇಲ್ಲಿ ಜಾತ್ರೆ ಮಾಡ್ಕೋತಾ ಇದ್ದೀರಿ? ವರ್ಷಕ್ಕೊಂದ್ಸರಿ ಸರ್. ವರ್ಷಕ್ಕೊಂದ್ಸರಿ ಯಾರ ಸಂತಾನ ಇಲ್ದರು, ಬೋರ್ವೆಲ್ಲು ಯಾವನ ಪಾಸ್ ಆದಂಥವು, ಮತ್ತೆ ಕಾಯಿಲೆಗಳು, ಯಾವನ ಗಾಳಿ ಪಾಳಿ ಇರದಂಥವು, ಏನೋ ಒಂದು ಆರೋಗ್ಯ ಸಮಸ್ಯೆ ಆಗಲಿ ಕಷ್ಟಗಳಾಗಲಿ ಬಂದು ಈ ದೇವರನ್ನ ಇಲ್ಲಿ ಏನು ಮೂಲ ದೇವರು ಇದೆಯೋ ರಾಮ ಮದ್ರೆ ಮತ್ಕಟ್ಟೆ ಹನುಮತಿಗಟ್ಟ ಅಲ್ಲಿ ಹೋಗಿ ಪ್ರಸಾದ ಕೇಳಿ ಅಪ್ಪನೇ ಆದಂತದ್ದು ಬಂದು ಇಲ್ಲಿ ದೇವರ ಉತ್ಸವ ಮಾಡ್ತಾರೆ. ಎಷ್ಟು ಜಾತಿ ಜನಜಾಂಗದವರು ನಡ್ಕೊಂಡ್ರೆ? ಎಲ್ಲಾ ಜಾತಿನೂ ಸರ್. ಇಂಥ ಜಾತಿಯಿಂದ ಎಲ್ಲೆಲ್ಲಿಂದ ಬರ್ತಾರೆ? ಸುಮಾರು ಒಂದು 10-15 ಊರುಗಳಿಂದ ಬರ್ತಾರೆ. ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೆಂಗಳೂರು, ಆ ಕಡೆ ಈ ಕಡೆ ಸುಮಾರು ಜನ ಬರ್ತಾರೆ. ಅಕ್ಕಿಗಳು ಕೇಳ್ತಾರೆ. ಅಪ್ಪನೇ ಆದ್ರೆ ಅವ್ರದೇನ ಆಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು ಬಂದು ಈ ಸ್ವಾಮಿ ಉತ್ಸವ ವರ್ಷಕ್ಕೊಮ್ಮೆ ಬಾರಿ ಎಲ್ಲ ಬಂದು. ಇದು ದೇವರನ್ನ ಹೊತ್ಕೊಂಡಾಗ ಮುಳ್ಳಿನ ಮೇಲೆ ಮಲ್ತೀರ, ಅದು ಯಾವಾಗ? ಅದು ಇಲ್ಲಿಂದ ಇವ್ರ ಆಚೆ ಏನ್ ದೇವಸ್ಥಾನ ಬಿಡ್ತಾರೋ, ಬಿಟ್ಟಾದ್ಮೇಲೆ ಊರೆಲ್ಲ ಮಡ್ಲಕ್ಕಿ ಒಂದ್ ಸ್ವಲ್ಪ ಮನೆಗಳು ಅವ್ರೇನು ಭಕ್ತರ ಮನೆ ಅಂತ ಇದೆ, ಒಂದ್ 15 ಮನೆ ಮಾಡುತ್ತೆ. ತಲೆ ಮೇಲೆ ಮನೆಗೆಲ್ಲ ಮಡ್ಲಕ್ಕಿ ಹೋಗಿ ಆ ತದನಂತರದಲ್ಲಿ ಅಲ್ಲಿ ಆ ಕಡೆ ಬೇಲೂರಪ್ಪನ ದೇವಸ್ಥಾನ ಅಂತ ಇದೆ ಸೈಡ್ ಅಲ್ಲಿ, ಹಳ್ಳಿ ಮಾಡ್ತಾರೆ. ಅಲ್ಲಿ ಮುಳ್ಳಿನ ಹಾಸಿಗೆ ಗದ್ದಿಗೆ ಹಾಕ್ತಾರೆ. ಜಾಲಿ ಮುಳ್ಳು ಅವ್ರಿಗೆ, ಇವ್ರಿಗೆ ರಾಮಪ್ಪನವ್ರಿಗೆ ಆ ಮುಳ್ಳು ಅಂದ್ರೆ ಅವ್ರಿಗೆ ಹಾಸಿಗೆ ಅಂತ. ಹಿಂದಿನ ಕಾಲದಲ್ಲಿ ನಮ್ಮ ಅಪ್ಪ ನಮ್ಮ ತಾತರ ಹೇಳ್ತಿದ್ರು, ಅವ್ರಿಗೆ ಹಾಸಿಗೆ ಅದೇ ಕಣೋ, ಬೇಕೇ ಬೇಕು, ಇಲ್ಲಿಂದ ಹೊಂಟಾನ ಅವ್ರಿಗೆ ಹಾಸಿಗೆ ಹಾಕಿರ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಒಂದು ಬೇಲೂರಪ್ಪನಿಗೆ ಪೂಜೆ ತಗೊಂಡು ಆಮೇಲೆ ಕುಣದಾದ್ಮೇಲೆ ಅವ್ರು ಹಾಸಿಗೆ ಮಾಡ್ಕೊಂಡು ಮಲಿಕೊಂತ. ಕುಮಾರರಾಮನಿಗೆ ನೈವೇದ್ಯಗಳು ಯಾವ್ಯಾವ ನಡೀತವೆ? ಇವ್ರಿಗೆ ನೈವೇದ್ಯ ಒಂದು ಇದು ಸಿಹಿ ಪೊಂಗಲ್ ಪ್ರತಿ ಭಾನುವಾರ ಎಡೆ ಮಾಡ್ತೀನಿ. ನಾನೇನು ಪ್ರತಿ ಭಾನುವಾರ ಎಡೆ ಮಾಡಿ ಸಿಹಿ ಪೊಂಗಲ್ ಅರ್ಪಣೆ ಮಾಡ್ತೀನಿ. ಪೂಜೆ ಇರುತ್ತೆ. ನೀವು ಮಡಿ ಹೌದು ಹೌದು. ನಾವೇನು ಇದೇನು ಮಡಿಗಳು ಯಾವ್ದೇ ಸೂತ್ರೆಗಳು ಅದು ಇದು ನಾವೇನು ಹೋಗಲ್ಲ. ಸ್ವಚ್ಛವಾಗಿ ನಾವೇನಿದೆ ಅವ್ರು ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಪೆಟ್ಟಿಗೆಯಲ್ಲಿ ಯಾವ ತರದ ಮುಕ್ಕೋಡ ಇದೇ ತರ ಮುಕ್ಕೋಡ ಇದೆ. ಚೌಟಿ ಎಲ್ಲ ಇರುತ್ತೆ. ಬೆತ್ತ ಇಟ್ಟು ಚೌಟಿ ಅಂದ್ರೆ ಬೇರೆ ಮರೆ ಹೊಡಿಗಳು ಯಾವ್ದು ಕಷ್ಟಗಳು ಹೊಡಿಬೇಕಾರೆ ಅವರು ಒಂದು ಬೋರಿನ ಕೇಳ್ತಾರೆ, ಆರೋಗ್ಯ ಕೇಳ್ತಾರೆ, ಸಂತಾನ ಕೇಳ್ತಾರೆ. ಆ ಟೈಮಲ್ಲಿ ಅವರು ಒಂದು ಮರೆ ಅಂತ ಹೊಡ್ಸ್ಕೊಂತಾರೆ. ಎದುರು ದೇವ್ರ ಜಾತ್ರೆಗೆ ಒಂದು ಚಾಟಿ 3 ಸರಿ ಹೊಡ್ಸ್ಕೊಂಡು ನಿಮ್ ಕಾರ್ಯ ಆಗ್ತದೆ ಹೋಗಿ ಅಂತ ದೇವ್ರು ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಒಪ್ಕೊಂಡು ಹೋಗ್ತಾರೆ. ಈಗ ಈ ದೇವರಿಗೆ ನೀವು ಆಭರಣಗಳು ನಿಮ್ ಹಿರಿಯರು ಮಾಡಿಕೊಟ್ಟದ್ದು ಅವೆಲ್ಲ ಇದಾವೆ. ನಾಗಾಭರಣ ಇದಾವೆ. ಏನವ್ರು ಕೊಟ್ಟರಂತ ಬಾಕುಗಳು ಏನದಾವ ನಾಮಗಳು ಇದಾವೆ. ಕತ್ತಿ ಬಾಕು ಕೂಡ ಇದಾವೆ. ಕತ್ತಿ ಬಾಕುಗಳಲ್ಲಿ ಇದಾವೆ. ಅವ್ರೇನು ಪುರಾತನ ಕಾಲದಲ್ಲಿ ಏನೋ ಹಿಂದಿನ ಕಾಲದಲ್ಲಿ ಮಾಡಿದ್ರು, ಅದು ನಾವು ಯಾವ್ದು ಕಳೆದಿಲ್ಲ. ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ? ಸುಮಾರು ಗಾಲಿ ಒಂದು 5-6 ತಲೆಮಾರು. ಈಗ ನಾನು ಇದು ನನಗೆ 5ನೇ ಪೂಜೆ ಇರಪ್ಪ. ನಾವು 5ನೇ ಗೊತ್ತಿಲ್ಲ. ನನಗೆ ಗೊತ್ತಿರೋದ್ರಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರಾದ್ಮೇಲೆ ನಮ್ಮ ಅಣ್ಣವರು, ಅಣ್ಣನು ನಾನು, ನನ್ನ ಈಗ ಶ್ರೀರಾಮ ಅಂದ್ಕೂಡಲೇ ನಮ್ಗೆ ಅಯೋಧ್ಯೆ ರಾಮ ಅಂತಾರೆ. ಹೌದು. ಬೇರೆ ದೇವರು ಅಂದ್ರೆ ಏನಿದೆ ನಾವೀಗ ಹೇಳೋಲ್ಲ, ಕುಮ್ಮಟ ರಾಮ, 5 ಬರ್ತಾರೆ. ಆದ್ರೂ ಕೂಡ ನೀವು ಅದು ಮಾಡ್ತೀವಿ ಶ್ರೀರಾಮನ. ಈಗ ರಾಮದೇವ್ರ ಮೇಲೆ ಬರೋದೇ ಅವರು, ಶ್ರೀರಾಮನೇ ಬರೋದು. ಅದ್ರಲ್ಲಿ ಕೋದಂಡ ರಾಮ, ಕುಮ್ಮಟ ರಾಮ ಏನೋ ಬೇಕು ಅವ್ರು ಇಟ್ಕೊಂಡಿರ್ತಾರೆ. ಈಗ ಅದ್ರ ಮೂಲದ ನಾವು ಕುಮ್ಮಟ ರಾಮ ಅಂತ ಇದ್ವಿ. ನಮ್ಮ ದೇವ್ರಿಗೂ ಎಲ್ಲಾ ಕಡೆ ಬಳಸಿದ್ದೆ. ಅದು ಏನಿಲ್ಲ, ಈಗ ನಮ್ದು ವಿಗ್ರಹ ನೋಡಿದ್ರೆಲ್ಲ ನೋಡಿದ್ರೆ ಕುಮ್ಮಟ ರಾಮ ಅಂತ ಇದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ತೊರೆಹಳ್ಳಿಯಲ್ಲಿರ್ತಕ್ಕಂಥ ಕುಮಾರರಾಮನ ದೇವಸ್ಥಾನದ ಇತಿಹಾಸ. ಕುಮಾರರಾಮ ಹೇಗೆಲ್ಲ ಜನಪದೀಯವಾಗಿ ಬೆಳ್ಕೊಂಡು ಬಿಟ್ಟ ಅಂದ್ರೆ ಭಕ್ತರ ಕಷ್ಟಗಳನ್ನ ಪರಿಹರಿಸುವಂತ ಕಲ್ಪತರು ಆಗಿ ಇವತ್ತು ನಮ್ಮೊಂದಿಗಿದ್ದಾನೆ. ಅಲ್ಲಿ ನಾವು ಪ್ರತಿ ವರ್ಷನೂ ಅಲ್ಲಿಗೆ ಹೋಗ್ಬೇಕು. ನಾವೇನೇ ಕೇಳ್ಬೇಕು ಮಾಡ್ಬೇಕು ಅಂದ್ರೂ ಎಲ್ಲ ಅಲ್ಲಿನೇ. ಈ ತರ ಇದೆಯಲ್ಲ, ಅಲ್ಲಿ ಹೋಗ್ಬಿಡ್ತಿದ್ರೆ ಈ ತರ ಪ್ರಸಾದ ಆಗುತ್ತದೆ. ಕೊಡ್ರಿ. ಈ ತರ ಹೋಗ್ಬಿಡಿಸ್ತೀವಿ, ಅಭಿಷೇಕ ಮಾಡೋದು, ಪ್ರಸಾದ ಕೊಡುತ್ತೆ. ಕೂತ್ಕೊಂಡು ಕೇಳೋದು, ಪ್ರಸಾದ ಆಗುತ್ತೆ. 2 ನಿಮಿಷ ಈ ದೇವರಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಅಪ್ನೆ ಆದ್ರೆ ಹೋಗೋದು. ನಾವು ಇಲ್ಲಿಂದ ಅಲ್ಲಿ ಅವ್ರನ್ನೆಲ್ಲ ಇದು ಮಾಡ್ಬೇಕು ಅಂದ್ರೆ ಒಬ್ಬ ಲಿಂಗಾಯತಗಳು ಕಷ್ಟ.
ಈಗ ಅದೊಂದು ಮಾಡ್ಬೇಕು ಒಳಗಡೆ ಏನಾರ ಒಂಚೂರು ಈ ಥರ ಆಗ್ಬಿಟ್ರೆ ಇನ್ನು ನಮ್ಮ ಕಾಲಕ್ಕೆ ಏನಾಗ್ತಾ ಅಲ್ಲಿ